ಜಾಜಿ ಜಾಜಿ ನಾನು ಮುಳುಗಿ ಮಡಿ ಮಾಡ್ಕೊ ಬಂದ್ಬಿಡ್ತೀನಿ. ಸರಿ ಬೇಗ ಹೋಗು, ತಡ ಮಾಡೋದು ಬೇಡ. ಏನೋ ನೀನು ಇಲ್ಲೇ ಇದ್ರೆ ನಂಗೆ ಸ್ನಾನ ಮಾಡಕ್ ನಾಚಿಕೆ ಆಗತ್ತ. ನೀ ಮಡಿ ಊರಲ್ಲಿ ಇಲ್ದೇ ಇರೋ ನಾಚಿಕೆ ಇಲ್ಲಿ ಯಾಕೋ? ನೀನೇ ಹೇಳ್ದಲ್ಲ ಅವತ್ತು ಕಲ್ಯಾಣಿಯಲ್ಲಿ ಹೆಣ್ಮಕ್ಳ ಮುಂದೆ ಹಂಗಲ್ಲ ಬಟ್ಟೆ ಬಿಚ್ಕೊಂಡು ಬೀಳ್ಬೇಡ ಅಂತ. ಅವತ್ತಿಂದ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ಆಯ್ತಪ್ಪ ಆಯ್ತು, ನೀರ್ ಸಿಕ್ತು ಅಂತ ಅಲ್ಲೇ ಇದ್ಬಿಡ್ಬೇಡ. ಮಸ್ಕಾಭಿಷೇಕ ಊರ್ಗ್ ಹೋದ್ಮೇಲೆ ಮಾಡ್ಕೋವಂತೆ. ಈಗ ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಾ. ನೀನು? ನಾನು ಹೋಗ್ತೀನಪ್ಪ. ಇನ್ನು ಯಾಕೋ ಅಲ್ಲೇ ನಿಂತಿದ್ಯಾ? ನಾನು ಹೋಗ್ತೀನಿ ಅನ್ನಲ್ಲ, ಹೋಗ. ಸರಿ ಆಯ್ತು. ಅಮ್ಮ ಅಮ್ಮ ಜಾಜಿ ಅಂತೂ ಬಂದ್ಯಾ? ಸುತ್ತಾಡಿ ಸುತ್ತಾಡಿ ಪ್ರಯಾಣ ಸುಸ್ತಾಗಿದೆ. ಮನೇಲೆಲ್ಲ ಆರಾಮ? ಏನ್ ಆರಾಮೋ ಏನೋ, ಲಲಿತನ್ ಪ್ರಾಣ ಹೋಗಿ ಬಿಟ್ಟಿತ್ತು ಕಣೆ. ಅಮ್ಮನೋರ್ ದಯೆ, ನಿನಗೋಸ್ಕರ ಜೀವನ ಹಿಡ್ಕೊಂಡು ಬದುಕಿದಾಳೆ ಕಣೆ. ಈಗ ಬಂದಿದ್ದೀನಲ್ಲ, ಅಮ್ಮನ ಕೂಗು ಕೇಳಿಸ್ತು ನನಗೆ, ಅದಕ್ಕೆ ಬಂದೆ. ಶೇಖರಿ ಭಾವ ಮತ್ತೆ ವಿದ್ಯಾಶಂಕರ ಇಲ್ಲಿ? ಅವರು ನಿನ್ನನ್ನೇ ಹುಡ್ಕೊಂಡು ಹೊರಟಿದ್ದು. ಬರ್ತಿದ್ದಾರೆ, ಅವರು ನಿಧಾನಕ್ಕೆ ಬರ್ತಿದ್ದಾರೆ. ನನಗೆ ಯಾಕೋ ಅಮ್ಮನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಮುಂಚಿತವಾಗಿ ಬಂದೆ. ಅದೇನೋ ನೀನ್ ಹೋದ್ ಕೆಲ್ಸ ಆಯ್ತಾ? ಇನ್ನೂ ಬಾಕಿ ಇದೆ. ಏನು ಇಲ್ಲೇ ಮಾತಾಡಿಸಿ ಕಳಿಸೋ ಹಾಗಿದೆ? ಅಯ್ಯೋ ಅಯ್ಯೋ, ಬಾರೇ ನನ್ ತಾಯಿ, ನಿಂದೆ ಜಪ ಮಾಡ್ಕೊಂಡು ಮಲಗಿದಾಳೆ ನಮ್ ಲಲಿತಾ. ಮೊದ್ಲು ಬಂದು ನಿನ್ ದರ್ಶನ ಕೊಡು. ದಕ್ಷಿಣನಾಥ ಸ್ವಾಮಿ ಜೊತೆ ಸುಂದ್ರಮ್ಮನ್ ಇಟ್ರೆ ಶಿವ ಪಾರ್ವತಿ ಸಂಗಮ ಆಗತ್ತೆ. ಆ ಮಹಾಪೂಜೆ ಆಗ್ಬಿಟ್ರೆ ಅದನ್ನ ನೋಡೋ ಪುಣ್ಯ ನಮಗ್ ಸಿಗತ್ತೆ. ಇನ್ನೇನ್ ಪವಾಡ ಮಾಡ್ತಾಳೋ ಹಿಂಗ್ ಸುಂದ್ರಮ್ಮ. ಶಿವಲಿಂಗ ಇಟ್ಟು ಪೂಜೆ ಮಾಡಿದ್ರೆ ಅಲ್ಲೇ ಕಚ್ಕೊಂಡು ಕೂತ್ಕೋಬಿಟ್ರೆ? ಹಾಗೇನಾದ್ರೂ ಆದ್ರೆ ಮುಂದೆ ಏನ್ ದಾರಿ? ಓಂ ನಮ ಶಿವ ಅನ್ಕೊಂಡು ಇಲ್ಲೇ ಇರೋದು, ಇಲ್ಲ ಸುಂದ್ರಮ್ಮ ಮರ್ತು ಊರ್ಗೋಗೋದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಮೇಷ್ಟ್ರಮ್ಮ ಹೇಳೇ ಇಲ್ವಲ್ಲೋ? ನೀನ್ ಕೇಳಿದ್ರೆ ತಾನೆ ಅವ್ರು ಹೇಳಕ್ ಸಾಧ್ಯ. ಎಲ್ಲ ಒಗ್ಟೋಗ್ತಾಗ ಮಾತಾಡ್ತಾರೆ. ಈ ಹುಣ್ಮೆ ಕಳೆದ್ಮೇಲೆ ಚಕ್ರಪುರಿಲಿ ನವರಾತ್ರಿ ಪ್ರಾರಂಭ ಆಗುತ್ತೆ. 9 ದಿನ 9 ಅಲಂಕಾರಗಳು. ಎಷ್ಟು ಜನ ಸೇರ್ತಾರೆ ಗೊತ್ತಾ? ನೋಡಕ್ ಹೇಳ್ಕೊಂಡು ಸಾಲಲ್ಲ. ಹೌದಾ? ಆದ್ರೆ ಸುಂದ್ರಮ್ಮಂಗೆ ಅದನ್ನ ನೋಡೋ ಭಾಗ್ಯ ಇದೆಯೋ ಇಲ್ವೋ? ಈ ವೇಳೆಯಲ್ಲಿ ಈ ಕಾಡಿನ ಮಧ್ಯೆ ಸ್ವಾಮಿ ಸನ್ನಿಧಿಯಲ್ಲಿ ಬಂದು ಕೂತಿದ್ದಾಳೆ. ಬಂಗಾರಿ, ನಾವು ಪೂಜೆ ಬೇಗ ಮುಗಿಸಿ ಚಕ್ರಪುರಿಗೆ ಹೊರಟ್ಬಿಡೋಣ. ಅಮ್ಮನವ್ರ ದಸರಾ ಉತ್ಸವನ ನಾನು ಕಣ್ತುಂಬ ನೋಡ್ಬೇಕು. ನೋಡಿ ಲಲಿತಾ, ನಿನ್ನ ಕೂಗು ಅಮ್ಮನವ್ರಿಗೆ ಮುಟ್ಟಿತೋ ಏನೋ, ಜಾಜಿನ ಕಳಿಸಿ ಬಿಟ್ಟಿದ್ದಾರೆ. ಹೌದು ಕಣೆ ಅಕ್ಕ, ನಿನ್ನ ಆಸೆ ಹರಕೆ ಎಲ್ಲದೂ ಸೇರಿ ಜಾಜಿಗೆ ತಲುಪಿರ್ಬೇಕು. ಬಂದೇ ಬಿಟ್ಟಿದ್ದಾಳೆ ನೋಡು. ಲೇ ಜಾಜಿ, ನೀನು ಹೋಗಿದ್ದೇ ಹೋಗಿದ್ದು ಇವಳು ಹಾಸಿಗೆ ಹಿಡಿದು ಮಲೆ ಬಿಟ್ಲು ಕಣೆ. ನೀನು ಎಲ್ಲೇ ಇದ್ರು ಹುಡಿಕೊಂಡು ಬನ್ನಿ ಅಂತ ನನ್ನ ಮಗ ಶೇಖರಿನ, ನನ್ನ ಮೊಮ್ಮಗ ವಿದ್ಯಾಶಂಕರನ್ನ ಬಲವಂತ ಮಾಡಿ ಕಳಿಸಿದ್ಲು. ನೀನು ಆ ಕಡೆ ಹೋದೆ, ಈ ಕಡೆ ಇವಳು ಕೊರ್ಗೋದಕ್ಕೆ ಶುರು ಮಾಡಿದ್ಲು. ಈಗ ನೀನು ಬಂದ ತಕ್ಷಣ ಹೇಗೆ ಚೇತರಿಸ್ಕೊಂಡಿದ್ದಾಳೆ ನೋಡು. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ಅವರು ಜಾಜಿ ರೂಪದಲ್ಲಿರೋ ಅಮ್ಮನವರು. ನಿಲ್ಸೆ ಮಾತಾಡಿಸ್ತಾ ಇದ್ದೀರಾ? ನಮಸ್ಕಾರ ಮಾಡಿ ತ್ರಿಪುರ ಸುಂದರಿ ಅಮ್ಮನವ್ರಿಗೆ.
ಲಲಿತಾ, ನಿನ್ ಮಗಳೇ ಬಂದು ನಿನ್ನ ಎದುರು ನಿಂತರು ನೀನ್ ಇನ್ನೂ ಸರಿ ಹೋಗ್ಲಿಲ್ವನೇ? ಅಲ್ಲಿ ನಿಂತಿರೋದು ಜಾಜಿ ಜಾಜಿ. ಯಾವ ಕಡೆಯಿಂದ ಅವಳು ನಿನಗೆ ತ್ರಿಪುರ ಸುಂದರಿ ಅಮ್ಮನವ್ರ ತರ ಕಾಣಿಸ್ತಿದ್ದಾರೆ? ಹೌದು ಕಣೆ ಅಕ್ಕ, ಸರಿಯಾಗಿ ನೋಡು, ಅವಳು ಜಾಜಿ. ಲೇ ಸುನೀತಾ, ನನ್ಗ್ಯಾಕೋ ಭಯವಾಗ್ತಿದೆ ಕಣೆ. ಇವಳು ಕಣ್ಣೆದ್ರಿಗೆ ಇದ್ರು ಏನೇನೋ ಕಲ್ಪಿಸ್ಕೊತಿದ್ದಾಳೆ. ಹಾಗೇನೂ ಇರಲ್ಲ ಅತ್ತೆ. ಜಾಜಿದೆ ಧ್ಯಾನ ಮಾಡ್ತಾ ಇದ್ಲಲ್ಲ, ಅದಕ್ಕೆ ಅವಳೇ ಇವಳಿಗೆ ದೇವ್ರ ಥರ ಕಾಣ್ತಾ ಇದ್ದಾಳೆ. ಜೊತೆಗೆ ಹೊಟ್ಟೆಗೂ ಏನು ತಿಂದಿಲ್ವಲ್ಲ, ಪಿತ್ತ ನೆತ್ತಿಗೇರಿರ್ಬೇಕು. ಅದೇ ಆಗಿರೋದು. ಆದ್ರೆ ಪಿತ್ತಾನೂ ಇಲ್ಲ, ದೆವ್ವಾನೂ ಮೆಟ್ಕೊಂಡಿಲ್ಲ. ಅಮ್ಮ ಅನ್ನ ಆಹಾರ ಬಿಟ್ಟು ನಿತ್ರಾಣ ಸ್ಥಿತಿಲಿರೋದ್ರಿಂದ ಹೀಗಾಗಿದೆ. ನಾನು ಬಂದ್ನಲ್ಲ, ಈಗ ನಾನೇ ಎಲ್ಲ ಸರಿ ಮಾಡ್ತೀನಿ. ನೀವು ಹೋಗಿ ಒಂದು ಲೋಟ ಹಾಲು, ಒಂದಿಷ್ಟು ಬೆಲ್ಲನೋ ಸಕ್ಕರೆನೋ ತಗೊಂಡು ಬನ್ನಿ. ಶಕ್ತಿ ಎಲ್ಲ ಇಳಿದು ಹೋಗಿದೆ, ನಾನೇ ತಿನ್ನಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಾಯಿ. ಮೊದಲು ಜಾಜಿ ಜಾಜಿ ಅಂತ ಕನ್ವರ್ಸ್ಕೊತಿದ್ಲು, ಆಮೇಲೆ ಪ್ರಜ್ಞೆನೇ ಇಲ್ದೆ ಮಲಗ್ಬಿಟ್ಲು. ನಂತರ ಪ್ರಾಣನೇ ಹೋಯ್ತೇನೋ ಅಂತ ಅನ್ಕೊಂಡ್ವಿ. ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚದೆ ಇದ್ದಾಗ ನೀನ್ ಬಂದೆ. ನೀನ್ ಬಂದ ಮೇಲೆ ಸರಿ ಹೋಗುತ್ತೇನೋ ಅಂತ ಸಂತೋಷ ಪಡ್ತಾ ಇದ್ರೆ ನಿನ್ನೆ ಯಾರು ಅನ್ನೋ ಹಾಗೆ ನೋಡ್ತಿದ್ದಾಳೆ. ಅಕ್ಕ, ಸರಿಯಾಗಿ ನೋಡು, ಇವಳು ತ್ರಿಪುರ ಸುಂದರಿನೂ ಅಲ್ಲ, ಯಾರೂ ಅಲ್ಲ, ನಮ್ಮ ಜಾಜಿ. ನಿನ್ ಮಗಳು ನೋಡ್ಲೇಬೇಕು ಅಂತ ಹಠ ಹಿಡಿದಿದ್ಯಲ್ಲ, ಅವಳೇ ಇವಳು. ಕೈ ಸಿಕ್ಕಿರೋ ಬಂಗಾರ ಅಂದ್ಬಿಟ್ರೆ ಆಮೇಲೆ ನನಗೆ ಚಿಪ್ಪೆ ಗಟ್ಟಿ. ಸಾಹೇಬ್ರೆ